ಯೇಸುವಿನ ದಿವ್ಯವಾಣಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ ದಿವ್ಯ ವಾಕ್ಯ. ದಿವ್ಯ ವಾಕ್ಯ ಅಂತರ್ಜಾಲ ರೇಡಿಯೋ ಕಾರ್ಯಕ್ರಮ ಕೇಳುವಂತಹ ಎಲ್ಲ ಬಾನುಲಿ ಶ್ರೋತೃಗಳಿಗೆ ಯೇಸುವಿನ ಹೆಸರಿನಲ್ಲಿ ವಂದನೆಗಳು. ಪ್ರಿಯರೇ, ಇಂದಿನ ಸಂದೇಶವನ್ನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಶಕೀನಾ ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಸಭಾಪಾಲಕರಾಗಿ ಸೇವೆ ಮಾಡುತ್ತಿರುವಂತಹ ರೆವರೆಂಡ್ ಜೋಸೆಫರ್ ಅವರು ಸಂದೇಶವನ್ನು ನೀಡಲಿದ್ದಾರೆ. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ದಯವಿಟ್ಟು ಈ ನಂಬರಿಗೆ ಕರೆಗಳನ್ನು ಮಾಡಿ ಅಥವಾ SMS ಸಂದೇಶದ ಮೂಲಕ ತಿಳಿಸಬೇಕೆಂಬುದಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ ಈ ರೀತಿಯಾಗಿದೆ: 9880293936. ಮತ್ತೊಮ್ಮೆ ಹೇಳುತ್ತೇನೆ, 9880293936. ನೀವು ಈ ನಂಬರ್ಗೆ ಕರೆಗಳ ಮುಖಾಂತರ ಅಥವಾ SMS ಮುಖಾಂತರ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿದರೆ ರೆವರೆಂಡ್ ಜೋಸೆಫ್ ಸಭಾಪಾಲಕರು ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗ ಸುಮಧುರವಾದ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ. ನನ್ನ ಆಧಾರವು ನೀನೇ యేసయ్య, ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಕರ್ತನಲ್ಲಿ ಪ್ರಿಯ ದಿವ್ಯ ವಾಕ್ಯ ಅಂತರ್ಜಾಲ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ಈ ಸಂದೇಶ ಕೇಳುತ್ತಿರುವಂಥ ನನ್ನ ಶ್ರೋತೃಗಳಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ನಾವು ಕಾಲನ್ನು ಇಟ್ಟಿದ್ದೇವೆ. ಪ್ರಿಯರಾದವರೇ, ಈ ಒಂದು ವಿಶೇಷವಾದ ದಿವಸದಲ್ಲಿ ನಾವು ನಿಮಗೆ ಈ ಸಂದೇಶದ ಮುಖಾಂತರ ಹೊಸ ವರ್ಷದ ಶುಭಾಶಯಗಳೊಟ್ಟಿಗೆ ಹೊಸತನದ ಕುರಿತಾಗಿ, ಹೊಸ ದಿನದ ಕುರಿತಾಗಿ, ಹೊಸ ವಿಷಯದ ಕುರಿತಾಗಿ ಮಾತನಾಡೋಕ್ಕೆ ದೇವರು ಅವಕಾಶ ಕೊಟ್ಟದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. ಪ್ರಿಯರಾದವರೇ, ದೇವರ ವಾಕ್ಯ ನಮಗೆ ಎಚ್ಚರಪಡಿಸುವಂಥದ್ದು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ 20ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾನು ನಿಮಗೋಸ್ಕರ ಓದುತ್ತೇನೆ, ಕೇಳಿಸ್ಕೊಳ್ರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಇದು ಅದ್ಭುತವಾದ ವಚನ. ಇದು ನಮಗೆ ಧೈರ್ಯಪಡಿಸುವಂಥ ವಚನ. ಯಾಕಂದರೆ ಒಂದು ವರ್ಷವನ್ನು ಕಳೆದಿದ್ದೇವೆ, ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಮುಂದಿನ ವರ್ಷಗಳು ಹೇಗಿದೆ ನಮಗೆ ಗೊತ್ತಿಲ್ಲ. ಈ ವರ್ಷ ನಮಗೆ ಆನಂದದಾಯಕವಾಗಿದೆಯೋ, ಈ ವರ್ಷ ನಮಗೆ ಹರ್ಷದಾಯಕವಾಗಿದೆಯೋ, ಈ ವರ್ಷ ನಮಗೆ ಸಂತೋಷ ಕೊಡುವಂಥದ್ದಾಗಿದೆಯೋ, ಈ ವರ್ಷ ನಾವು ಹೇಗೆ ಇದನ್ನು ಮುಗಿಸುತ್ತೇವೆ ಅನ್ನುವಂಥ ಅನೇಕರಿಗೆ ಯೋಚನೆಗಳಿರಬಹುದು.
ಹೊಸ ವರ್ಷಗಳಾಗಲಿ ಹೊಸ ದಿನಗಳಾಗಲಿ ಅದು ನಮಗೆ ಆನಂದವನ್ನು ಕೊಡುವಂಥದ್ದಾಗಿದೆ. ಹೀಗಾಗಿ ಈ ಹೊಸ ವರ್ಷದಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದು ಏನಂದರೆ, ನಮಗೆ ಎಚ್ಚರಿಕೆ ಮಾತು ಮತ್ತು ಇದು ವಾಗ್ದಾನ ಏನಂದರೆ ಕೇವಲ ಒಂದು ದಿವಸ ಮಾತ್ರವಲ್ಲ, ಈ ದಿವಸದ 2 ದಿವಸ ಮಾತ್ರವಲ್ಲ. ದೇವರು ಹೇಳ್ತಾ ಇದ್ದಾನೆ, ಈ ವರ್ಷದ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರ ವಾಗ್ದಾನ. ನಾವು ಹಿಂತಿರುಗಿ ನೋಡೋದಾದರೆ ಹೊಸ ವರ್ಷದ ಆರಂಭದಿಂದ ಇದುವರೆಗೂ ದೇವರು ನಮಗೆ ಎಷ್ಟೊಂದು ಉಪಕಾರ ಮಾಡಿದನೆಂಬುದಾಗಿ ನೆನೆಸಿಕೊಳ್ಳೋದು ಕೂಡ ಒಳ್ಳೆಯ ದಿವಸವಾಗಿದೆ. ದೇವರ ನಮ್ಮನ್ನು ಹೇಗೆ ನಡೆಸಿದ ವರ್ಷದಲ್ಲಿ, ಕಳೆದ ವರ್ಷದಲ್ಲಿ ನಾವು ಹೇಗೆ ಜೀವಿಸಿದ್ದೇವೆ, ಏನೇನು ಗಂಡಾಂತರ ಅನುಭವಿಸಿದ್ದೇವೆ, ಯಾವ ಕಷ್ಟಗಳಿಂದ ಹಾದು ಬಂದಿದ್ದೇವೆ, ಇವುಗಳಲ್ಲಿ ದೇವರು ನಮಗೆ ಹೊಸ ವರ್ಷ ಕೊಟ್ಟಿದ್ದಾನೆ, ಹೊಸ ದಿನ ಕೊಟ್ಟಿದ್ದಾನೆ ಎಂಬುದಾಗಿ ಅವುಗಳನ್ನು ನೆನೆಸಿಕೊಂಡು ಹೊಸ ವರ್ಷವನ್ನು ಪ್ರಾರಂಭ ಮಾಡುವಂಥದ್ದು ಇದು ಬಹಳ ಒಳ್ಳೆಯ ವಿಚಾರವಾಗಿದೆ ಅಲ್ಲ ಪ್ರಿಯರೇ. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದು. ಅದಕ್ಕಾಗಿ ನಾವು ಈ ಹೊಸ ವರ್ಷ ಹೊಸತನವನ್ನು ನಾವು ದೇವರಿಂದಲೇ ಪ್ರಾರಂಭ ಮಾಡೋಣ. ಯಾಕಂದರೆ ದೇವರ ವಾಗ್ದಾನ, ನಾನು ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಈ ದಿನವನ್ನು ಸ್ತುತಿಸೋದಕ್ಕಾಗಿ, ದೇವರನ್ನು ಆರಾಧಿಸೋದಕ್ಕಾಗಿ ಒಳ್ಳೆಯ ದಿನವೆಂದು ನಾನು ತಿಳಿದುಕೊಳ್ಳುತ್ತೇನೆ. ಯಾಕಂದರೆ ಇಲ್ಲಿವರೆಗೂ ಕಾಯ್ದೆ ನಡೆಸಿರುವಂಥ ಎಬಿನೇಜರ್ ಇಮ್ಮಾನುವೇಲ್ ಆಗಿರುವಂಥ ದೇವರು ನಮ್ಮ ನಡೆಸಿದ್ದಾನೆ ಮತ್ತು ಕೊನೆಯ ವರ್ಷದ ವಾಗ್ದಾನ ಮುಖಾಂತರ ನಮಗೆ ಇಲ್ಲಿವರೆಗೂ ಕಾಪಾಡಿ ಎಲ್ಲ ದಿವಸ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುವಂಥ ದೇವರು ನಮಗೆ ಈ ದಿನ ನಡೆಸೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥರಾಗಿದ್ದೇವೆ. ನೋಡಿ ಪ್ರಿಯರೇ, ಸತ್ಯವೇದದಲ್ಲಿ ಎಷ್ಟೊಂದು ವಾಗ್ದಾನಗಳಿದ್ದರೂ ಅವುಗಳಲ್ಲಿ ಚಿಕ್ಕದಾದ ಸುಂದರವಾದ ಆದರಣೆ ಕೊಡುವಂಥ, ಧೈರ್ಯ ಕೊಡುವಂಥ ಅನೇಕ ವಾಗ್ದಾನ ಕೂಡ ಇದೆ. ಅದರಲ್ಲಿ ಪ್ರಾಮುಖ್ಯವಾಗಿರುವಂಥದ್ದು ಈ ವಚನ ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಅದೇನೆಂದರೆ, ನಾನು ನಿಮ್ಮ ಸಂಗಡ ಇರುತ್ತೇನೆ. ಅನೇಕರು ನಮ್ಮ ಸಂಗಡ ಇರ್ತಾರೆಂಬುದಾಗಿ ಇಲ್ಲದೆ ಹೋಗಬಹುದು, ನಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ನಮ್ಮನ್ನು ಮಧ್ಯದಲ್ಲೇ ಬಿಟ್ಟು ಹೋಗ್ಬೋದು. ಆದರೆ ದೇವರ ಹಾಗಲ್ಲ, ನಾನು ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ನಮಗೆ ಅನೇಕರು ನಿಮ್ಮನ್ನು ಬಿಟ್ಟು ಅಗಲೋದಿಲ್ಲ, ನಿಮ್ಮನ್ನು ಬೆಳೆಯುವುದಿಲ್ಲ ಎಂಬುದಾಗಿ ಅನೇಕರು ಹೇಳಿದಂಥ ಜನರು ಇವತ್ತು ನಮ್ಮ ಸಂಗಡ ಇಲ್ಲದೆ ಇರಬಹುದು. ಆದರೆ ದೇವರ ವಾಕ್ಯ ಹೇಳುವಂಥದ್ದು, ನಾನು ನಿಮ್ಮ ಸಂಗಡ ಇರುತ್ತೇನೆ. ಚಿಕ್ಕ ಪ್ರಾಯದಿಂದ ವೃದ್ಧಾಪನದವರೆಗೂ ನಿಮ್ಮ ಸಂಗಡ ಇರುತ್ತೇನೆ, ನೆರೆ ಬಂದಾಗಲೂ ನಾನು ನಿಮಗೆ ಸಾಕುತ್ತೇನೆ ಎಂಬುದಾಗಿ ದೇವರ ವಾಗ್ದಾನ. ಪ್ರಿಯರೇ, ಕೆಲವು ಸಮಯಗಳಲ್ಲಿ ನಮ್ಮ ಪ್ರೀತಿಯ ತಂದೆ ತಾಯಿಗಳು ನಾವು ದುಃಖ ಪಡುವಾಗಲೆಲ್ಲ ನಮ್ಮ ಬಳಿಗೆ ಬಂದು ಸಮಾಧಾನಪಡಿಸಿ, ಮಗನೇ ಮಗಳೇ ಯಾಕೆ ದುಃಖ ಪಡುತ್ತಿ, ನಾನಿಲ್ಲವೇ, ನಾನು ನಿನ್ನ ಕಷ್ಟಗಳಲ್ಲಿ ಕೈ ಬಿಡ್ತೇನಾ, ನಾನು ನಿನ್ನ ಜೊತೆಲಿರ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾರಲ್ಲ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ದೇವರು ಈ ವರ್ಷ ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ನಾನು ನಿಮ್ಮ ಸಂಗಡ. ಎಷ್ಟು ದಿವಸ? ಈ ವರ್ಷದ ಸಂಪೂರ್ಣವಾಗಿ 365 ದಿವಸಗಳ ಕಾಲ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಆದರೆ ಅವರು ಎಂದಿಗೂ ನಮ್ಮ ಜೊತೆಲಿರುವಂಥ ದೇವರು ನಮ್ಮ ಕೈ ಬಿಡುವಂಥ ದೇವರಲ್ಲ. ನಮ್ಮ ವ್ಯಾಧಿ ಬಂದಾಗಲು, ನಮಗೆ ಬಾಧೆಗಳು ಬಂದಾಗಲು, ನಮಗೆ ದುಃಖ ಬಂದಾಗಲು, ನಮಗೆ ಸಂಕಟ ಬಂದಾಗಲು ದೇವರು ನಮ್ಮನ್ನು ಬಿಟ್ಟು ಹೋಗುವಂಥ ದೇವರಲ್ಲ. ಅವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ಹೇಳುತ್ತೇವೆ, ಕರ್ತನಾದರೂ ಸರ್ವಶಕ್ತನಾಗಿ ಎಂದೆಂದಿಗೂ ಜೀವಿಸುವಂಥವನಾಗಿ ನಾನು ನಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳುವಂಥ ದೇವರಾಗಿದ್ದಾನೆ. ಇದರಿಂದ ಪ್ರಿಯರೇ, ಕರ್ತನು ನಮ್ಮೊಂದಿಗಿರುವುದರಿಂದ ನಾವು ಜೀವದಿಂದಿರುವ ದಿನವೆಲ್ಲ ಶುಭವು ಕೃಪೆಯು ನಮಗೆ ಹಿಂಬಾಲಿಸುವಂಥದ್ದಾಗಿದೆ. ನೋಡಿರಿ, ನಾವು ದೇವರ ಬಳಿಗೆ ಯಾಕೆ ಹೋಗ್ತೀವಿ ಹೇಳ್ರಿ? ದೇವರ ನಮಗೆ ಆಶೀರ್ವಾದ ಬೇಕು, ದೇವರ ಸಮಾಧಾನ ಬೇಕು, ದೇವರ ಶಾಂತಿ ಬೇಕಂತಲ್ಲ. ಆದರೆ ಇವತ್ತು ಅದೇ ದೇವರನ್ನ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಸಂಗಡ ಇರ್ತೇನೆ, ನಿಮ್ಮ ಜೊತೆಲಿರ್ತೇನೆ ಎಂಬುದಾಗಿ. ಯಾವಾಗ ದೇವರು ನಮ್ಮ ಜೊತೆಲಿ ಇರ್ತಾನಲ್ಲ, ಆಗ ಆ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆಯಲ್ಲಿರುವಂಥದ್ದು, ಶುಭವು ಕೃಪೆಯು ಯಾವಾಗಲೂ ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಅದಕ್ಕಾಗಿ ಪ್ರಿಯರೇ, ನಾವು ಕೂಡ ಹೇಳೋಣ, ಕರ್ತನೇ, ನಾವು ಜೀವದಿಂದಿರುವಂಥವರೆಗೂ ನಿನ್ನ ಕೃಪೆ ನಮಗೆ ಹಿಂಬಾಲಿಸಿದೆ ಎಂಬುದು ಹೇಳ್ತಾ ಇದೆಯಲ್ಲ, ಅದರಿಂದ ಅದೇ ಪ್ರಕಾರ ನಾನು ನಿನ್ನ ಜೊತೆಯಲ್ಲಿ ಜೀವಿಸುತ್ತೇನೆ. ಈ ವರ್ಷ ನನಗೆ ಸಂತೋಷದಾಯಕ ಆಗುವಂತೆ ಸಹಾಯ ಮಾಡು, ಈ ವರ್ಷ ನಮಗೆ ಆನಂದದಾಯಕವಾಗುವಂತೆ ಸಹಾಯ ಮಾಡು. ನಮಗೆ ಗೊತ್ತಿಲ್ಲ ಕರ್ತನೆ, ದೇವರೇ ಈ ವರ್ಷ ಹೇಗಿದೆ ನನಗೆ ಗೊತ್ತಿಲ್ಲ ಕರ್ತನೆ, ಈ ವರ್ಷದಲ್ಲಿ ನಾವು ಹೇಗೆ ಜೀವಿಸ್ತೀವಿ ಎಂಬುದಾಗಿ ನಮಗೆ ಗೊತ್ತಿಲ್ಲ ದೇವರೇ, ಆದರೆ ಎಲ್ಲ ದಿನಗಳನ್ನು ತಿಳಿದಿರುವಂಥ ದೇವರು. ಅದಕ್ಕಾಗಿ ಯೇಸುವೆ ಈ ದಿನ ನಮಗೆ ಸಹಾಯ ಮಾಡೆಂಬುದಾಗಿ ಹೇಳೋಣ. ಯಾಕಂದರೆ ಪ್ರಲಾಪ ಪುಸ್ತಕಗಳು 3ನೇ ಅಧ್ಯಾಯ 22-23 ವಾಕ್ಯ ಹೇಳುವಂಥದ್ದು, ದೇವರ ಕರುಣೆಯು ಪ್ರತಿದಿನ ಅದು ಹೊಸದಾಗಿ ಮಾಡುತ್ತದೆ ಎಂಬುದಾಗಿ. ಇದರ ಅರ್ಥವೇನೆಂದರೆ, ನಮ್ಮ ಹಿಂದಿನ ದಿನಗಳಲ್ಲಿ ನಾವು ಮಾಡುವಂಥ ತಪ್ಪಿನ ಮುಖಾಂತರ ಆಗಿರ್ಬೋದು, ನಾವು ಸೋತು ಹೋದಾಗ, ನಾವು ಬಿದ್ದು ಹೋದಾಗ, ನಿರಾಸೆಯಾದ ಎಲ್ಲ ದಿನಗಳು ದೇವರು ಹೇಳ್ತಾ ಇದ್ದಾನೆ, ಈ ಮುಂದಿನ ದಿನ ನಿಮಗೆ ನಾನು ಹೊಸದಾಗಿ ಮಾಡುತ್ತೇನೆ, ಹೊಸ ರೀತಿ ನಿಮ್ಮನ್ನು ನಡೆಸುತ್ತೇನೆ. ನಿಮ್ಮ ಜೀವಿತ, ಇಡೀ ಜೀವಿತ ಇಲ್ಲಿವರೆಗೂ ನೀವು ಯಾವುದನ್ನು ತಪ್ಪು ಮಾಡಿದಿರೋ, ಯಾವುದು ಬಿದ್ದು ಹೋಗಿದ್ದೀರೋ, ಈ ಹೊಸ ವರ್ಷದಲ್ಲಿ ಪ್ರತಿದಿನ ದೇವರು ನಿಮಗೆ ಆ ಹೊಸ ದಿನ ನೀಡಿ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ನೀವು ಅರಿಕೆ ಮಾಡದಿರುವಂಥ ಯಾವುದಾದ್ರೂ ವಿಷಯಗಳು, ನೆನಪು ಹೋಗಿರುವಂಥ ಯಾವುದಾದ್ರೂ ವಿಷಯಗಳಿರೋದಾದರೆ ಖಂಡಿತವಾಗಿಯೂ ದೇವರ ಬಳಿಗೆ ತೆಗೆದುಕೊಂಡು ಬನ್ನಿರಿ. ದೇವರು ನಿಮಗೆ ಅದನ್ನು
ನಡೆಸುವಂತನಾಗಿದ್ದಾನೆ, ಅದರಿಂದ ಸಹಾಯ ಮಾಡುವಂತನಾಗಿದ್ದಾನೆ, ಅದಕ್ಕಾಗಿ ನಿಮಗೆ ಆಶೀರ್ವದಿಸುವಂತನಾಗಿದ್ದಾನೆ. ಅದಕ್ಕಾಗಿ ಆತ ನಿಮ್ಮನ್ನು ಪ್ರತಿದಿನ ಬೆಳಗ್ಗೆ ಹೊಸ ಕರುಣೆಯೊಂದಿಗೆ ನಿಮಗೆ ನೀಡುತ್ತಾ ಹೊಸ ದಿನವನ್ನು ಕೊಡುವಂತನಾಗಿದ್ದಾನೆ. ಅದಕ್ಕೆ ನೀವೇನು ಮಾಡಬೇಕಂದರೆ, ನೀವು ಜನರಿಗೆ ವಿರುದ್ಧವಾಗಿ ಅವರ ಹಿಂದಿನವುಗಳನ್ನು ಹಿಡಿದಿಟ್ಟುಕೊಳ್ಳದೆ ಪ್ರತಿದಿನ ದೇವರ ಕರುಣೆಯನ್ನು ನೋಡಬೇಕಾಗಿದೆ. ದೇವರ ವಾಕ್ಯ ನಮಗೆ ಮುಂದೆ ಹಂತ ಹಂತವಾಗಿ ಚಲಿಸುವಂಥದ್ದಾಗಿದೆ. ಜ್ಞಾನೋಕ್ತಿ 4:12 ನೋಡುತ್ತೇವೆ, ಹಂತ ಹಂತವಾಗಿ ದೇವರು ನಿಮ್ಮ ಮುಂದೆ ಮಾರ್ಗಗಳನ್ನು ತೆರೆಯುತ್ತಾನೆ ಎಂಬುದಾಗಿ. ನಮ್ಮ ಮುಂದೆ ಇರುವಂಥ 2 ಹೆಜ್ಜೆಗಳು ಏನಾಗಿದೆ ಅಂದರೆ, ನಾವು ತಿಳಿದಿರುವ ಅನೇಕ ಸಂಗತಿಗಳ ಬದಲಾಗಿ ದೇವರು ಹೊಸ ಸಂಗತಿಗಳ ಮುಂದೆ ಇಟ್ಟಿದ್ದಾನೆ. ಬದಲಿಗೆ ಹೊಸ ವರ್ಷದಲ್ಲಿ ಪ್ರತಿ ಹಂತದಲ್ಲಿ ನಿಮಗೆ ಕಾಣುವಂಥ ಒಂದು ಹೆಜ್ಜೆಯೂ ಕೂಡ ಆತನ ಆಲೋಚಿಸಿ ನಮಗೆ ಹೊಸ ಮಾರ್ಗದಲ್ಲಿ ನಮ್ಮ ನಡೆಸುತ್ತಾನೆ. ನಾನು ಕಳೆದ ವರ್ಷದಲ್ಲಿ ಯಾವ ಮಾರ್ಗದಲ್ಲಿ ನಡೆದರೆ ಆ ಮಾರ್ಗ ಅಲ್ಲ, ಅದಕ್ಕಿಂತ ಉನ್ನತವಾದ ಮಾರ್ಗದಲ್ಲಿ ನಡೆಸುತ್ತಾನೆ ಸಾಕು ಎಂಬುದಾಗಿ ನಾವು ಆಲೋಚಿಸಿದರೆ ಖಂಡಿತವಾಗಿಯೂ ದೇವರು ನಮಗೆ ಮುಂದಿನ ಒಂದು ಹೊಸ ಮಾರ್ಗ ದರ್ಶನವನ್ನು ಆತ ನೀಡುತ್ತಾನೆ. ಮತ್ತು ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಮುಂದೆ ಬಾಗಿಲುಗಳು ಮುಚ್ಚಿದಂತೆ ನಾನು ತೆಗೆಯುತ್ತೇನೆ, ನೀವು ಅವುಗಳ ಸಮೀಪಿಸುತ್ತೀರಿ, ಅವು ತಾನೇ ತೆರೆಯುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದ್ದಾನೆ. ನೀವು ಅವುಗಳ ಹತ್ತಿರ ಬರೆದವು ತೆರೆಯುವುದಿಲ್ಲ. ಅದಕ್ಕಾಗಿ ನಾವು ದೇವರನ್ನು ನಮ್ಮ ಜೊತೆ ನಡೆಸ್ಕೋದಾದರೆ ಖಂಡಿತವಾಗಿ ದೇವರು ನಮಗೆ ಅನೇಕ ಮಾರ್ಗಗಳನ್ನು ತೆರೆಯುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ದೇವರು ನಿಮ್ಮ ಮಾರ್ಗಗಳನ್ನು ಹೆಚ್ಚಾಗಿ ತನ್ನ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಜ್ಞಾನೋಕ್ತಿ 4:18 ಹೇಳುವಂಥದ್ದು, ದೇವರು ನಿಮ್ಮ ಮಾರ್ಗಗಳನ್ನು ಹೆಚ್ಚೆಚ್ಚಾಗಿ ಪ್ರಕಾಶಿಸುವಂತೆ ಮಾಡುತ್ತಾನೆ ಎಂಬುದಾಗಿ. ಈ ಹೊಸ ವರ್ಷದಲ್ಲಿ ಅನೇಕ ರೀತಿ ನೀವು ಪ್ರಕಾಶ ಹೊಂದುವಂತೆ, ಹೊಸ ವರ್ಷದಲ್ಲಿ ಅನೇಕರಿಗೆ ನೀವು ಬೆಳಕಾಗುವಂತೆ, ಹೊಸ ವರ್ಷದಲ್ಲಿ ಅನೇಕ ಹೊಸ ಕಾರ್ಯಗಳನ್ನು ಮಾಡುವಂತೆ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಇಲ್ಲಿ ಹೊಸ ಒಂದು ಜನ್ಮವನ್ನು, ಹೊಸ ಉದಯವನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಸೂರ್ಯೋದಯಕ್ಕೆ ಮತ್ತು ಕ್ರಿಸ್ತನ ಬರೋದಕ್ಕೆ ಮಧ್ಯಾಹ್ನ ಸೂರ್ಯನಿಗೆ ಕ್ರಿಸ್ತನ ಹೋಲಿಕೆಯಾಗಿದ್ದಾನೆ. ನಿಮಗೋಸ್ಕರ ದೇವರು ಪರಿಪೂರ್ಣ ಚಿತ್ತವಿದಾಗಿದೆ. ಹೊಸ ಜನ್ಮದಿಂದ ಕ್ರಿಸ್ತನನ್ನು ಈ ದಿನದವರೆಗೂ ನಮಗೆ ಪ್ರತಿದಿನವೂ ಹೊಸ ರೀತಿಯಲ್ಲಿ ಪ್ರಕಾಶಿಸುವ ಹಾಗೆ ಹೊಸ ಬೆಳಕನ್ನು ಕೊಡುತ್ತಾ, ಹೊಸ ಮಾರ್ಗದಲ್ಲಿ, ಹೊಸ ರೀತಿಯಲ್ಲಿ, ಹೊಸ ಆಲೋಚನೆಯೊಂದಿಗೆ, ಹೊಸ ವಿಚಾರದೊಂದಿಗೆ, ಹೊಸ ಯೋಜನೆಯೊಂದಿಗೆ, ಹೊಸ ಕೆಲಸಗಳೊಂದಿಗೆ, ಹೊಸ ರೀತಿಯಲ್ಲಿ ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಕಳೆದ ವರ್ಷ ನೀವು ಕಳೆಗುಂದಿರಬಹುದು, ನಿರಾಸೆ ಆಗಿರಬಹುದು, ದುಃಖದಲ್ಲಿರಬಹುದು, ಚಿಂತೆಯಲ್ಲಿರಬಹುದು. ಅದಕ್ಕಾಗಿ ಪ್ರಿಯರೇ, ಹೊಸದನ್ನು ಕೊಡುವಂಥ ದೇವರು ನಿಮಗೆ ಹೊಸತನವನ್ನು ಮಾಡಲಿ ಎಂಬುದಾಗಿ ನಾನು ನಿಮಗೆ ಈ ವರ್ಷದಲ್ಲಿ ಹೇಳುತ್ತೇವೆ. ಈ ವರ್ಷ ದೇವರು ನಿಮ್ಮ ಜೊತೆಲಿದ್ದು ಮಾಡುವ ಪ್ರತಿಯೊಂದು ವ್ಯವಹಾರಗಳಲ್ಲೂ ಆತನು ಅಮೂಲ್ಯವಾದ ಪ್ರೀತಿಯ ದಸೆಂದೇ ಆಗಿದೆ. ಈ ವರ್ಷ ನಿಮ್ಮ ಜೀವಮಾನದಲ್ಲಿ ಬರುವ ಎಲ್ಲ ವಿಷಯಗಳು ತಂದೆಯಾದ ದೇವರು ಪ್ರೀತಿಯುಳ್ಳ ಮನಸ್ಸಿನಿಂದ ನಿಮಗೆ ಅನೇಕ ಕಾರ್ಯಗಳು ಅನುಕೂಲವಾಗುವ ಹಾಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥವರಾಗಿದ್ದೇವೆ. ಈ ವರ್ಷ ನೀವು ಎದುರಿಸುವ ಎಲ್ಲ ಮನುಷ್ಯರು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ನಿಮ್ಮ ಜೊತೆಗಾರಾಗಿರಲಿ. ನಿಮಗೆ ಹಿಂಸಿಸುವಂಥವ್ರು ನಿಮ್ಮನ್ನು ಪ್ರೀತಿಸುವಂತೆ, ನಿಮಗೆ ದ್ವೇಷಿಸುವಂಥವ್ರು ನಿಮಗೆ ಅವರು ಹೆಚ್ಚಾಗಿ ನಿಮ್ಮ ಜೊತೆ ನಡೆಯುವಂತೆ ದೇವರು ಸಹಾಯ ಮಾಡಲಿ. ಈ ಹೊಸ ವರ್ಷ ನಿಮಗೆ ಹೆಚ್ಚಾಗಿ ಆನಂದ, ಸಂತೋಷ, ಹರ್ಷ, ಉಲ್ಲಾಸ, ಸೌಖ್ಯ ಮತ್ತು ಆನಂದವನ್ನು ಅನುಗ್ರಹಿಸಲಿ. ಶುಭ ನಿಮಗೆ ಆಗಲಿ ಎಂಬುದಾಗಿ ನಾನು ನಿಮಗೆ ಆಶಿಸುವನಾಗಿದ್ದೇನೆ. ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನಲ್ಲಿ ತಂದೆಯಾದ ದೇವರೇ, ಕರ್ತನೇ, ರಕ್ಷಕನೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಹೊಸ ವರ್ಷದ ನಾವೆಲ್ಲರೂ ಕಾಲಿಡುವಂತೆ ಕೃಪೆ ಕೊಟ್ಟಿದೆ, ಸ್ತೋತ್ರ. ಈ ಹೊಸ ವರ್ಷ ಇವರಿಗೆ ಪ್ರತಿದಿನ ಹೊಸದಾಗಲಿ, ಪ್ರತಿ ತಿಂಗಳು ಹೊಸದಾಗಲಿ, ಪ್ರತಿ ವಿಷಯಗಳವರಿಗೆ ಹೊಸದಾಗಲಿ. ಕಳೆದ ವರ್ಷ ಯಾವ ವಿಷಯದಲ್ಲಿ ಅವರು ಖಿನ್ನತೆಗೊಳಗಾಗಿದ್ದಾರೋ ಅದರಲ್ಲಿ ಹೊಸತನವನ್ನು ಕಾಣುವಂತೆ ಸಹಾಯ ಮಾಡಿರಿ ಎಂಬುದಾಗಿ ನಾನು ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ನಮ್ಮ ಪರಲೋಕದ ತಂದೆ, ಆಮೇನ್. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಯೇಸುವೇ, 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 ನಿಮ್ಮ ಹಾಗೆ ಯಾರು ಇಲ್ಲಪ್ಪ. ಯೇಸುವೇ, 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 ನಿಮ್ಮ ಹಾಗೆ ಯಾರು ಇಲ್ಲಪ್ಪ. ಇಲ್ಲ, 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 ನಿಮ್ಮ ಹಾಗೆ ಯಾರು ಇಲ್ಲಪ್ಪ. ಇಲ್ಲ, 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 ನಿಮ್ಮ ಹಾಗೆ ಯಾರು ಇಲ್ಲಪ್ಪ.
ಪ್ರಿಯರೇ, ಇಂದಿನ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂಬುದಾಗಿ ನಾನು ಭಾವಿಸುತ್ತೇನೆ. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ಮುಕ್ತವಾಗಿ ನಮಗೆ ಕರೆಗಳ ಮುಖಾಂತರ ಅಥವಾ SMS ಸಂದೇಶಗಳ ಮೂಲಕ ಕಳಿಸಿದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9880293936. ಮತ್ತೊಮ್ಮೆ ಹೇಳುತ್ತೇನೆ, 9880293936. ಪ್ರಿಯರೇ, ಈ ದೂರವಾಣಿ ಮೊಬೈಲ್ ಸಂಖ್ಯೆಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಟ್ಟರೆ ರೆವರೆಂಡ್ ಜೋಸೆಫ್ ಅಯ್ಯನವರು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾರೆ. ದೇವರು ತಾನೇ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಆಶೀರ್ವಿಸಲಿ. ಥ್ಯಾಂಕ್ ಯು.